ವೆಲ್ಕಮ್ ಬ್ಯಾಕ್ ಟು ಎಡು ಇನ್ಫಾರ್ಮೇಷನ್ ಅಪ್ಡೇಟ್ ಚಾನಲ್. ಸೊ ನೀಟ್ 2021-22 ನಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ ಅವರಿಗೆಲ್ಲ ಚಾಯ್ಸಸ್ ಮಾಡೋಕ್ಕೆ ಅವೈಲಬಲ್ ಇರುತ್ತೆ. ದ್ಯಾಟ್ ಇಸ್ ದ ಲಿಂಕ್ ವಿಲ್ ಬಿ ಓಪನ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಗಾಟ್ ದ ಸೀಟ್ಸ್. ಸೊ ಈಗ ನೀವು ಇಲ್ಲಿ ಲಿಂಕ್ ಓಪನ್ ಆದ ತಕ್ಷಣ ನಿಮ್ಮ ಹತ್ರ 4 ಚಾಯ್ಸಸ್ ಇರುತ್ತೆ. 4 ಚಾಯ್ಸಸ್ನಲ್ಲಿ ಯಾವುದಾದ್ರೂ ಒಂದು ಚಾಯ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ವಿಡಿಯೋನಲ್ಲಿ 4 ಚಾಯ್ಸಸ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮ್ ಮಾಡ್ತೀನಿ ಇನ್ ವೆರಿ ಸಿಂಪಲ್ ವರ್ಡ್ಸ್, ಸೊ ದ್ಯಾಟ್ ನಿಮಗೆ ಚಾಯ್ಸಸ್ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಫಸ್ಟ್ ಚಾಯ್ಸ್ 1 ಅಂತಂದರೆ ಏನು? ಚಾಯ್ಸ್ 1 ಅಂದರೆ ನಿಮಗೆ ಸಿಕ್ಕಿರೋ ಸೀಟ್ ನೀವು ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಸೀಟ್, ಆರ್ ನಿಮಗೆ ಸಿಕ್ಕಿರೋ ಸೀಟಿಂದ ನಿಮಗೆ ತುಂಬ ಸಂತೋಷ ಆಗಿದೆ, ಲೈಕ್ ಯು ಆರ್ ರೆಡಿ ಟು ಗೋ ಆ್ಯಂಡ್ ಜಾಯಿನ್ ದಟ್ ಕಾಲೇಜ್ ಇನ್ ವಿಚ್ ಯು ಹ್ಯಾವ್ ಗಾಟ್ ಅ ಸೀಟ್. ಯಾವ ಕಾಲೇಜ್ನಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ ಆ ಕಾಲೇಜ್ನಲ್ಲಿ ನೀವು ಹೋಗಿ ಜಾಯಿನ್ ಆಗೋಕ್ಕೆ ರೆಡಿ ಇದ್ದರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣವೇ ನಿಮಗೆ ಇನ್ನೂ ಒಂದು ಲಿಂಕ್ ಬರುತ್ತೆ. ಅಲ್ಲಿ ನೀವು ನಿಮ್ಮ ಫೀಸ್ ಪೇ ಮಾಡೋಕ್ಕೆ ಚಲನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಫೀಸ್ ಪೇ ಮಾಡಬೇಕಾಗತ್ತೆ. ಈಗ ಫೀಸ್ ಪೇ ಮಾಡಿ ಬಂದಾದಮೇಲೆ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂಥೇಳಿ ಬರುತ್ತೆ. ಆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ. ಅಂತಂದರೆ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗತ್ತೆ. ದ್ಯಾಟ್ ಈಸ್, ನಿಮಗೆ ಸಪೋಸ್ ಪ್ರೈವೇಟ್ ಕಾಲೇಜಸ್ನಲ್ಲಿ ಸೀಟ್ ಸಿಕ್ಕಿದ್ರೆ ನೀವು ಆ ಕಾಲೇಜಸ್ಸಿಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್, ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅದು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ನೀವು ಕಾಲೇಜ್ ಆ್ಯಂಡ್ ಅನೆಕ್ಸ್ಚರ್ 9 ತೊಗೊಂಡು ಹೋಗಿ ನೀವು ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ನ ಕಾಲೇಜ್ನಲ್ಲಿ ಸಬ್ಮಿಟ್ ಮಾಡಿ ಅಡ್ಮಿಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಕೆ ಎ ವೆಬ್ಸೈಟ್ನಲ್ಲೇ ಮತ್ತೆ ಲಾಗಿನ್ ಆಗಿ ಕೆ ಎಗೆ ರಿಪೋರ್ಟ್ ಮಾಡಬೇಕಾಗುತ್ತೆ ದ್ಯಾಟ್ ಯು ಹ್ಯಾವ್ ಜಾಯಿನ್ಡ್ ಅಪ್ ದಿಸ್ ದ ಕಾಲೇಜ್ ದ್ಯಾಟ್ ಹ್ಯಾಸ್ ಬಿನ್ ಅಲಾಟೆಡ್ ಟು ಯು ಅಂತೇಳಿ. ಈಗ ಚಾಯ್ಸ್ 1 ಮಾಡ್ಕೊಂಡಿದ್ರಿ, ನಿಮಗೆ ಪ್ರೈವೇಟ್ ಕಾಲೇಜಸ್ನಲ್ಲಿ ಗೌರ್ಮೆಂಟ್ ಕೋಟಾನಲ್ಲಿ ಸೀಟ್ ಸಿಕ್ಕಿದ್ರೆ ನೀವು ಕೆ ಎ ಬ್ಯಾಂಗ್ಳೂರಿಗೆ ಹೋಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನೀವು ಅಲ್ಲಿ ಹೋಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಮತ್ತೆ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಆ ಕಾಲೇಜಿಗೆ ಹೋಗಿ ಒಂದು ಕಾಪಿ ಡಾಕ್ಯುಮೆಂಟ್ಸ್ ನೀವು ಅಲ್ಲಿ ಏನು ಸಬ್ಮಿಟ್ ಮಾಡಿದ್ದೀರಾ ಅದೇ ಡಾಕ್ಯುಮೆಂಟ್ಸ್ದು ಒಂದು ಜೆರಾಕ್ಸ್ ಕಾಪಿ ಪೂರ್ತಿ ಒಂದು ಸೆಟ್ ತೊಗೊಂಡೋಗಿ ಯಾವ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ ಅಲ್ಲಿ ಹೋಗಿ ನೀವು ಎಲ್ಲ ಕಾಪೀಸ್ನ ಕೊಟ್ಟು ನೀವು ಅಡ್ಮಿಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ಫಾರ್ ಚಾಯ್ಸ್ 1. ಐ ಹೋಪ್ ಇಟ್ಸ್ ವೆರಿ ಕ್ಲಿಯರ್ ಟು ಯು ವಾಟ್ ಇಸ್ ಚಾಯ್ಸ್ 1. ಈಗ ಚಾಯ್ಸ್ 2 ಅಂತಂದರೆ ಏನು? ಚಾಯ್ಸ್ 2 ಅಂತಂದರೆ ನಿಮಗೆ ಸಿಕ್ಕಿರೋ ಸೀಟು ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಾ, ಯು ಆರ್ ಹ್ಯಾಪಿ ವಿತ್ ದ ಕಾಲೇಜ್ ದ್ಯಾಟ್ ಹ್ಯಾಸ್ ಬಿನ್ ಅಲಾಟೆಡ್ ಟು ಯು. ಬಟ್ ನಿಮಗೆ ಇನ್ನೂ ಹೈಯರ್ ಆರ್ಡರ್ ಅಂತಂದರೆ ನೀವೇನು ಲಿಸ್ಟ್ ಆಫ್ ಕಾಲೇಜಸ್ನ ನೀವೇನು ಹಾಕಿದ್ದೀರಾ ಆ ಯಾವ ಕಾಲೇಜ್ ನಿಮಗೆ ಸಿಕ್ಕಿದೆ ಅದಕ್ಕಿಂತನೂ ಇನ್ನೂ ಚೆನ್ನಾಗಿರೋ ಕಾಲೇಜಸ್ ನಿಮಗೆ ಬೇಕು ಅಂತಂದರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಈಗ ಸಿಕ್ಕಿರೋ ಕಾಲೇಜ್ ಹೋಲ್ಡ್ನಲ್ಲಿ ಹೋಗುತ್ತೆ ಆ್ಯಂಡ್ ಅದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜಸ್ ಇರುತ್ತೆ. ಬಟ್ ಈಗ ಫಾರ್ ಎಕ್ಸಾಂಪಲ್ ನೀವು 1 to ಒಂದು ಲೈಕ್ 50ವರೆಗೂ ನೀವು ಕಾಲೇಜಸ್ ಕೊಟ್ಟಿದ್ದಾರೆ. ಈಗ ನಿಮಗೆ 20th ಕಾಲೇಜ್ ಅಲಾಟ್ ಆಗಿದೆ ಅಂತ ಇಟ್ಕೊಳ್ಳಿ ಆ್ಯಂಡ್ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ 1 to 20 ಕಾಲೇಜಸ್ ನಿಮ್ಮ ಹತ್ರನೇ ಇರುತ್ತೆ. ಬಟ್ 21 ಇಂದ 50ವರೆಗೂ ಏನು ಕಾಲೇಜಸ್ ಇರುತ್ತೆ ಅವೆಲ್ಲ ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಸೊ ಆವಾಗ ನಿಮಗೆ 20th ಕಾಲೇಜ್ ಅಬೌವ್ ಏನು ಇರುತ್ತೆ ಆ ಕಾಲೇಜಸ್ನಲ್ಲಿ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಗೋ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ. ಸೊ ಇದೇ 20th ಕಾಲೇಜಸ್ ಸಿಗ್ಬೋದು ಅಥವಾ ಇದಕ್ಕಿಂತನೂ ಹೈಯರ್ ಆರ್ಡರ್ ಕಾಲೇಜಸ್ ನೀವೇನು ಕೊಟ್ಟಿದ್ದೀರಾ ಅದು ನಿಮಗೆ ಸಿಗ್ಬೋದು. ಸೊ ಸೆಕೆಂಡ್ ರೌಂಡ್ನಲ್ಲಿ ಬಿಟ್ಟಾಗ ನೀವು ಇಲ್ಲಿ ಅದನ್ನು ರೀಆರ್ಡರ್ ಕೂಡ ಮಾಡ್ಬೋದು. ದ್ಯಾಟ್ ಈಸ್ 1 to 20th ನೀವು ಫಸ್ಟ್ ಕಾಲೇಜ್ ಯಾವ್ದು ಕೊಟ್ಟಿದ್ರೆ ಅದನ್ನು ಥರ್ಡ್ ಹಾಕ್ಬೋದು, ಥರ್ಡ್ ಕೊಟ್ಟಿರೋ ಕಾಲೇಜ್ ಫಸ್ಟ್ ಹಾಕ್ಬೋದು, 15th ಕಾಲೇಜಸ್ 4th ಹಾಕ್ಬೋದು. ಸೊ ನೆಕ್ಸ್ಟ್ ಮತ್ತೊಂದು ಸಲ ಸೆಕೆಂಡ್ ರೌಂಡ್ ವಿಡಿಯೋ ಮಾಡಿದಾಗ ಅವಾಗ ಮತ್ತೊಂದು ಸಲ ನಿಮಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಈಗ ನೀವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ನೀವು ಲಿಸ್ಟ್ ಆಫ್ ಕಾಲೇಜಸ್ ಏನು ಕೊಟ್ಟಿದ್ರೆ ಅದನ್ನು ಶಫಲ್ ಮಾಡ್ಕೊಳೋ ಚಾನ್ಸ್ ನಿಮಗೆ ಇರುತ್ತೆ. ಸೊ ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣವೇ ಏನಾಗುತ್ತೆ, ನೀವು ಕೂಡ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಫೀಸ್ ಕಟ್ಟಬೇಕಾಗತ್ತೆ.
ಸೊ ಫೀಸ್ ಕಟ್ ಆದಮೇಲೆ ನೀವು ಎಲ್ಲಿ ಹೋಗಂಗಿಲ್ಲ, ನೀವು ಆ ಚಲನ್ನ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಸೆಕೆಂಡ್ ರೌಂಡ್ಗೋಸ್ಕರ ನೀವು ವೇಟ್ ಮಾಡಬೇಕಾಗುತ್ತೆ. ನೀವು ಕಾಲೇಜಿಗೆ ಹೋಗಿ ನೀವು ರಿಪೋರ್ಟ್ ಮಾಡೋ ನೆಸೆಸಿಟಿ ನಿಮಗೆ ಇರೋದಿಲ್ಲ. ಫೈನ್. ಈಗ ನೆಕ್ಸ್ಟ್ ಚಾಯ್ಸ್ 3. ಸೊ ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡ್ಕೋತೀರಾ? ನಿಮಗೆ ಸಿಕ್ಕಿರೋ ಕಾಲೇಜ್ ನಿಮಗೆ ಇಷ್ಟನೇ ಆಗಿಲ್ಲ, ಡ್ಯೂ ಟು ವೇರಿಯಸ್ ರೀಸನ್ಸ್. ನೀವು ಆ ಕಾಲೇಜಿಗೆ, ಯಾವ ಕಾಲೇಜ್ನಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ ಆ ಕಾಲೇಜ್ನಲ್ಲಿ ನೀವು ಅಡ್ಮಿಷನ್ ತೊಗೊಳೋದಿಲ್ಲ ಅಂತಂದರೆ ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಗೋ ಟು ದ್ಯಾಟ್ ಕಾಲೇಜ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ರಿಪೋರ್ಟ್ ಆರ್ ಜಾಯಿನ್ ದ್ಯಾಟ್ ಪರ್ಟಿಕ್ಯುಲರ್ ಕಾಲೇಜ್ ಅಂತಂದರೆ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ನಿಮಗೆ ಸಿಕ್ಕಿರೋ ಕಾಲೇಜ್ ಏನಾಗುತ್ತೆ ಆಟೋಮೆಟಿಕ್ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಆ್ಯಂಡ್ ಬೇರೆ ಎಲ್ಲ ಕಾಲೇಜಸ್ ನೀವೇನು ಅದು ಲಿಸ್ಟ್ನಲ್ಲಿ ಹಾಕಿದ್ದೀರಾ ಅದು ಆಸ್ ಯೂಶ್ವಲ್ ಉಳಿದ್ಬಿಡುತ್ತೆ. ಸೊ ನೀವೊಂದು 50 ಕಾಲೇಜಸ್ ಹಾಕಿದ್ದೀರಾ ಅಂತಂದರೆ ನೀವು 50 ಕಾಲೇಜಸ್ ಕೂಡ ಲಿಸ್ಟ್ನಲ್ಲಿ ಇರುತ್ತೆ. ಬಟ್ ಓನ್ಲಿ ದ ಕಾಲೇಜ್ ದಟ್ ಹ್ಯಾಸ್ ಬೀನ್ ಅಲಾಟೆಡ್ ಟು ಯು ಅದು ಒಂದು ಕ್ಯಾನ್ಸಲ್ ಆಗಿ ಟೋಟಲ್ 49 ಕಾಲೇಜಸ್ ನಿಮಗೆ ಅವೈಲಬಲ್ ಇರುತ್ತೆ. ಸೊ ದ್ಯಾಟ್ ಈಸ್ ಚಾಯ್ಸ್ 3. ಸೊ ಆಮೇಲೆ ನೀವು ಸೆಕೆಂಡ್ ರೌಂಡ್ನಲ್ಲಿ ಎಂಟರ್ ಆಗ್ತೀರಾ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಪೇ ಎನಿ ಫೀಸ್, ನೀವು ಯಾವುದೇ ಫೀಸ್ನ ಪೇ ಮಾಡೋದಿಲ್ಲ. ದ್ಯಾಟ್ ಈಸ್ ಚಾಯ್ಸ್ 3. ಆ್ಯಂಡ್ ಚಾಯ್ಸ್ 4 ಅಂತಂದ್ರೆ ಏನು? ಚಾಯ್ಸ್ 4ನಲ್ಲಿ ನೀವು ಯಾವುದೇ ಕೌನ್ಸಿಲಿಂಗ್ ಪ್ರೋಸೆಸ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಲ್ಲ ಅಂತಂದರೆ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಐ ಹೋಪ್ ನೋ ಸ್ಟೂಡೆಂಟ್ ಈಸ್ ಗೋಯಿಂಗ್ ಟು ಸೆಲೆಕ್ಟ್ ಚಾಯ್ಸ್ 4. ಸೊ ಔಟ್ ಆಫ್ ಫಸ್ಟ್ ಟು 3 ಚಾಯ್ಸಸ್ ಯು ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್. ಸೊ ಫಸ್ಟ್, ಸೆಕೆಂಡ್, ಥರ್ಡ್ 3 ಚಾಯ್ಸಸ್ನಲ್ಲಿ ಯಾವುದಾದ್ರೂ ಒಂದು ಚಾಯ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಸೀಟ್ ಆಗುತ್ತೆ, ದ್ಯಾಟ್ ಇಸ್ MBBS ಗೌರ್ಮೆಂಟ್ ಸೀಟ್ ಆಗಿತ್ತು ಅಂತಂದರೆ KEAಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಚಾಯ್ಸ್ 2 ಅಂತಂದರೆ ಏನು, ನೀವು ಬ್ಯಾಂಕಿಗೆ ಹೋಗಿ ಫೀಸ್ ಪೇ ಮಾಡ್ತೀರಾ ಬಟ್ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಲ್ಲ. ನೀವು ಸೆಕೆಂಡ್ ರೌಂಡ್ನಲ್ಲಿ ಎಂಟರ್ ಆಗ್ತೀರಾ ಆ್ಯಂಡ್ ನಿಮಗೆ ಸಿಕ್ಕಿರೋ ಸೀಟ್ ಹೋಲ್ಡನಲ್ಲಿ ಇಡ್ತೀರಾ. ಆ್ಯಂಡ್ ಅದಕ್ಕಿಂತ ಹೈಯರ್ ಆರ್ಡರ್ ಕಾಲೇಜಸ್ ಸಿಕ್ತು ಅಂತಂದರೆ ನೀವು ಆ ಕಾಲೇಜಸ್ಸಿಗೆ ಹೋಗಿ ಜಾಯಿನ್ ಆಗ್ತೀರಾ. ಆ್ಯಂಡ್ ಚಾಯ್ಸ್ 3, ನಿಮಗೆ ಈಗ ಸಿಕ್ಕಿರೋ ಕಾಲೇಜ್ ನಿಮಗೆ ಇಷ್ಟ ಆಗಿಲ್ಲ ಆ್ಯಂಡ್ ಯು ಆರ್ ನಾಟ್ ಗೋಯಿಂಗ್ ಟು ಗೋ ಆ್ಯಂಡ್ ಜಾಯಿನ್ ದಟ್ ಕಾಲೇಜ್, ಆ ಕಾಲೇಜಿಗೆ ಹೋಗಿ ನೀವು ಜಾಯಿನ್ ಆಗಲ್ಲ, ನೀವು ನೆಕ್ಸ್ಟ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಐ ಹೋಪ್ ಯು ಆರ್ ಇಟ್ಸ್ ವೆರಿ ಕ್ಲಿಯರ್ ಟು ಎವ್ರಿ ಒನ್. ಎಲ್ಲರಿಗೂ ಈ ಚಾಯ್ಸಸ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಇಟ್ ಈಸ್ ವೆರಿ ಕ್ಲಿಯರ್ ಟು ಎವ್ರಿ ಒನ್, ಯಾವುದೇ ಡೌಟ್ಸ್ ಇಲ್ಲ ಅನ್ಕೋತೀನಿ. ದಿಸ್ ಇಸ್ ಆಲ್ ಅಬೌಟ್ ದಿ ಚಾಯ್ಸಸ್. ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ.